ರಾಜ್ಯದಲ್ಲಿ ಬುಲ್ಡೋಸರ್ ವಾರ್ ಜೋರಾಗ್ತಾ ಇದೆ. ಕೇರಳದ ಹಸ್ತಕ್ಷೇಪದ ವಿಚಾರ ವ್ಯಾಪಕ ಆಕ್ರೋಶ ಕಾರಣವಾಗ್ತಾ ಇದೆ. ಕೋಗಿಲು ಕ್ರಾಸ್ನಲ್ಲಿ ಒತ್ತುವರಿ ಮನೆಗಳ ತೆರವು ವಿಚಾರ, ಕರ್ನಾಟಕ ಸರ್ಕಾರದ ನಿರ್ಧಾರದಲ್ಲಿ ಕೇರಳ ದರ್ಬಾರು ಒತ್ತುವರಿಯನ್ನು ಸಮರ್ಥಿಸಿಕೊಂಡಿದೆ ಕರ್ನಾಟಕ ಸರ್ಕಾರ. ಕೇರಳ ಸಿಎಂಗೂ ಕೂಡ ಕೌಂಟ್ರು ಕೊಟ್ಟಿದ್ರು ಸಿಎಂ ಡಿಸಿಎಂ. ನೋಡಿ, ಯಾವಾಗ ವೇಣುಗೋಪಾಲ್ ಅವರು ಎಂಟ್ರಿ ಕೊಟ್ಟರು ಫುಲ್ ಸಾಫ್ಟ್ ಮೆತ್ತಗಾಗ್ಬಿಟ್ಟಿದ್ದಾರೆ ಸಿಎಂ ಡಿಸಿಎಂ. ವೇಣುಗೋಪಾಲ್ ಅವರ ಭಯಾನ, ಹೈಕಮಾಂಡ್ ಕಟ್ಟಾಗ್ನೇನಾ? ಸಹಜವಾದಂತಹ ಪ್ರಶ್ನೆ ಇದೆಲ್ಲವೂ ಕೂಡ. ಆಮೇಲೆ ಸಿಎಂ ಡಿಸಿಎಂ ಈಗ ಕುರ್ಚಿಗ ಕಚ್ಚಾಡ್ತಾ ಇದ್ದಾರೆ. ಇವರೀಗ ಎದ್ದು ನಿಂತು ಎದೆ ಉಬ್ಬಿಸಿ ಆಗಲ್ಲ ಅಂತ ಹೇಳೋದಕ್ಕಾಗುತ್ತಾ ಹೈಕಮಾಂಡ್ಗೆ? ನಡ ಬಗ್ಗಿಸ್ಲೇಬೇಕು, ಅವ್ರು ಹೇಳ್ದಂಗೆ ಕೇಳಲೇಬೇಕು, ವಿಧಿ ಇಲ್ಲ. ಈಗ ಅದೇ ಇಲ್ಲಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮುಂದಿನ ಏಪ್ರಿಲ್ ಮೇಗೆ ಕೇರಳದಲ್ಲಿ ಚುನಾವಣೆ ಆಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಸಿಎಂ ಆಗಬೇಕು ಅಂತೇಳಿ ಕಷ್ಟಪಡ್ತಿದ್ದಾರೆ. ಅವ್ರನ್ನ ಉದ್ಧಾರ ಮಾಡೋದಕ್ಕೆ ಸಿಎಂ ಡಿಸಿಎಂ ಮಾಡ್ತಾ ಇರುವಂತಹ ಕೆಲಸ ಇದೇನಾ ಅಂಥೇಳಿ ಜನ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಇದು ಸರಿಯಾದ ನಿರ್ಧಾರ ಅಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಸಿಎಂ ಡಿಸಿಎಂ ಸಾಫ್ಟ್ ನಡೆ ಯಾಕೆ? ಗೊತ್ತಿರೋದೆ, ಹೈಕಮಾಂಡ್ ಸೂಚನೆ, ರಾಜಕಾರಣ ಅಂಥೇಳಿ. ಕೇರಳ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಆತಂಕ. ಮುಂದಿನ ವರ್ಷ 2026 ಏಪ್ರಿಲ್ ಅಥವಾ ಮೇಗೆ ಚುನಾವಣೆ ಇದೆ. ಇಂತಹ ಸಂದರ್ಭದಲ್ಲಿ ಫೋರ್ಸ್ನಲ್ಲಿ ಹೋಗೋದು ಬೇಡ ಎಂಬಂತಹ ಸಂದೇಶ ಬಂತ ಅಂಥೇಳಿ ಪಕ್ಷಕ್ಕೆ ಸೂಚನೆ ಕೊಡಲಿ, ಕಾರ್ಯಕರ್ತರಿಗೆ ಸೂಚನೆ ಕೊಡಲಿ, ಆಡಳಿತದಲ್ಲಿ ಹಸ್ತಕ್ಷೇಪ ಯಾಕೆ ಅಂತ ಹೈಕಮಾಂಡ್ದು. ಮನೆ ತೆರವು ವಿಷಯವನ್ನು ಇಟ್ಕೊಂಡು ಕೇರಳ ಸಿಎಂ ರಾಜಕೀಯ ಮಾಡಿದರು. ಪಿಣರಾಯಿ ವಿಜಯನ್ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎಲ್ಲಿ ಮುಸ್ಲಿಂ ಓಟ್ಗಳು ಕೈ ತಪ್ಪುತ್ತೋ ಅಂಥೇಳಿ ಈಗ ಕೆ.ಸಿ. ವೇಣುಗೋಪಾಲ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಎಚ್ಚರ ತಪ್ಪಿಟ್ರೆ ಕೇರಳದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತಹ ಆತಂಕ ಹೈಕಮಾಂಡ್ಗಿದೆ. ಬಟ್ ರಾಜ್ಯದ ಜನರಿಗೆ ಏನು ದರ್ದು ಅಂತ, ಒಂದು ಸಮುದಾಯಕ್ಕೆ ಅನ್ಯಾಯ ಎಂಬಂತಹ ಸಂದೇಶ ರವಾನೆ ಆಗುತ್ತೆ ಅನ್ನುವಂತಹ ಭಯ ಹೈಕಮಾಂಡನ್ನು ಕಾಡ್ತಾ ಇದೆಯಂತೆ. ಹಾಗಾಗಿಯೇ ತತ್ಕ್ಷಣಕ್ಕೆ ಫೋನ್ ಮಾಡಿ, ಟ್ವೀಟ್ ಮಾಡಿ ಎಲ್ಲವನ್ನೂ ಕೂಡ ತಿಳಿಸ್ಬಿಟ್ರಂತೆ. ಹೈಕಮಾಂಡ್ ಮಟ್ಟದಲ್ಲಿ ವೇಣುಗೋಪಾಲ್ ಸ್ಟ್ರಾಂಗ್ ಇರುವಂತಹ ಕಾರಣ ಕೆ.ಸಿ. ವೇಣುಗೋಪಾಲ್ ವಿರುದ್ಧ ಮಾತನಾಡಿದರೆ ಪಕ್ಷಕ್ಕೆ ಮುಜುಗರ ಆಗಬಹುದು ಅನ್ನುವಂತಹ ಕಾರಣಕ್ಕೆ, ಇದೇ ವಿಷಯ ಬಿಜೆಪಿಗೆ ರಾಜಕೀಯ ಅಸ್ತ್ರ ಆಗುತ್ತೆ ಅನ್ನುವಂತಹ ಆತಂಕಕ್ಕೆ ಸಿಎಂ ಡಿಸಿಎಂ ಸಾಫ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ರಾಜಕಾರಣಕ್ಕಾಗಿ, ರಾಜಕೀಯಕ್ಕಾಗಿ, ಹೈಕಮಾಂಡ್ ಹೇಳಿದ್ದನ್ನು ಕೇಳೋದಕ್ಕಾಗಿ ಇಬ್ಬರು ಕೂಡ ಏನು ಮಾಡೋದಕ್ಕೂ ರೆಡಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಬಟ್ ಇದೇ ನಿರ್ಧಾರ, ಇದೇ ನಿಲುವು ಎಲ್ಲರಲ್ಲೂ ಕೂಡ, ಎಲ್ಲ ವಿಚಾರದಲ್ಲೂ ಕೂಡ ಒಂದೇ ಆಗಿರಬೇಕು ಅನ್ನೋ ಜನರು ಹೇಳ್ತಾ ಇರುವಂಥದ್ದು. ಇವತ್ತು ಕೋಗಿಲು ಕ್ರಾಸ್ನಲ್ಲಿ ಒತ್ತುವರಿ ಮನೆಗಳ ತೆರವಾಗಿರೋ ಕಾರಣಕ್ಕೆ ನಿಮ್ಮ ಹೈಕಮಾಂಡ್ ಹೇಳಿದ್ರು ಅನ್ನುವಂತಹ ಕಾರಣಕ್ಕೆ ನೀವು ಸಾಫ್ಟ್ ಆಗೋದಾದರೆ, ರಾಜಕಾಲುವೆ ಒತ್ತುವರಿ ಆದಂತಹ ಸಂದರ್ಭದಲ್ಲೂ ಕೂಡ ಅವ್ರ ವಿಚಾರದಲ್ಲೂ ಕೂಡ ಹೀಗೆ ಆಗಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಅಲ್ಲಿ ಅನ್ನಾಥರೈಸ್ಡ್ ಆಗಿ ಇದ್ರು ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನ್ನಾಥರೈಸ್ಡ್ ಆಕ್ಯುಪೆಂಟ್ಸ್ ಇದ್ರಲ್ಲ, ಅದಕ್ಕೋಸ್ಕರ ಕಾಲೇ ಮಾಡಿಸಿದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋರು. ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ಥರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ BJP ಇನ್ಚಾರ್ಜು, ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕೋ ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದ್ದೀವಿ, ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ದೀವಿ. ನಮ್ಮ ಈಗ ಅವರಲ್ಲೇ ಏನಾರಾದರೂ ಇದಾಗ್ತಾರಾ? ಅವರಲ್ಲಿ ನಾವು ಇಂಟರ್ಫಿಯರ್ ಆಗ್ತದ? ಏನಾದ್ರು ನಮ್ಮ ಇಡೀ ದೇಶದಲ್ಲಿ ನಮಗೆ ಗೊತ್ತಿದೆ, ನಮ್ಮದೊಂದು ನ್ಯಾಷನಲ್ ಪಾರ್ಟಿ, ಒಂದು ಇತಿಹಾಸ ಇದೆ. ಇತಿಹಾಸದಲ್ಲಿ ನಾವು ಸಮಾನತೆಯಿಂದ, ನಾವು ಜಾತಿ ಮೇಲೆ ಹೋಗಿ, ನಾನು ತರಿಸಿದ್ದೀನಿ ಲಿಸ್ಟು, ಎಷ್ಟು ಜನ ಯಾವ ಜಾತಿಯವರು ಏನಿದ್ದಾರೆ ಅಂತ. ಜಾತಿ ಮೇಲೆ ಹೋಗೋಕ್ಕಾಗಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಎಲ್ಲ ಲಿಸ್ಟು ಕೂಡ ನನ್ನ ಹತ್ರ ಇದೆ. CM ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ನಾನು ಸ್ವಲ್ಪ ಕರಾವಳಿ ಉತ್ಸವ ಇದೆ, CM ನಾನು ಇಬ್ಬರು ಹೋಗ್ಬೇಕಾಗ್ತದೆ, CM ಹೋಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗಲ್ಲಿ ನಿರ್ಧಾರ ತಗೊಳ್ತಾರೆ. ಇವ್ರಿಗೆ ಡೆಮಾಲಿಷ್ ಮಾಡೋದು ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಇವ್ರು ಯಾರು ಹೋಗೋಕ್ಕೆ ತಯಾರಿರಲಿಲ್ಲ. 11 ಗಂಟೆಗೆ ಮೀಟಿಂಗ್ ಆದಮೇಲೆ ಖಂಡಿತ ಅವ್ರಿಗೆ ಸುದ್ದಿ ಸಿಗುತ್ತೆ. ಕಾನೂನು ಎಲ್ರಿಗೂ ಒಂದೇ. ಇದು ಒಕ್ಕೂಟದ ವ್ಯವಸ್ಥೆನಲ್ಲಿ ಈ ರಾಜ್ಯದವ್ರು ಇಲ್ಲಿರ್ತಾರೆ, ಆ ರಾಜ್ಯದವ್ರು ಅಲ್ಲಿರ್ತಾರೆ, ಎಲ್ಲ ಕಡೆನೂ ಇದ್ದಾರೆ. ಈಗ ನಮ್ಮಿಂದ ಹೋಗಿ ಕೇರಳದಲ್ಲಿ ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕಾಗತ್ತಾ? ಅಲ್ಲಿ ಕಾನೂನು ವ್ಯವಸ್ಥೆ ಇದೆ, ಅದು ನೋಡ್ಕತ್ತೆ. ನಾವು ಯಾವುದೇ ಸಮಾಜದ ವಿರೋಧಿ ಅಲ್ಲ. ಕಾಂಗ್ರೆಸ್ಸು ಎಲ್ಲ ಸಮುದಾಯಗಳ ಹಿತವನ್ನು ಬಯಸ್ತಕ್ಕಂಥದ್ದು, ಅವರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥದ್ದು ಪಕ್ಷದ ನಿಲುವೇ ಅಲ್ಲ. ಏನಾಗುತ್ತೆ, ರಾಜಕಾರಣ, ಚುನಾವಣೆ ಇದೆ, ಅದಕ್ಕೆ ಹೇಳಿರ್ಬೋದು. ನಮ್ಮ ಪಕ್ಷ ಯಾವ್ದಾರ ಒಂದು ಸಮುದಾಯ ಇಟ್ಕೊಂಡು ಹೋಗಿರ್ತಕ್ಕಂಥದ್ದು ಯಾವ್ದಾರು ನೋಡಿ ತೋರಿಸಿ, ಚಾನ್ಸೇ ಇದೆ. ಎಲ್ಲರೂ ಒಟ್ಟಿಗೆ ತೊಗೊಂಡೋಗ್ತೀವಿ. ಅಲ್ಲಿ UP-ನಲ್ಲಿ ಮಾತಾಡೋಕ್ಕೆ ಹೇಳಿ. UP-ನಲ್ಲಿ ಆದರೆ ರಾತ್ರಿ ಕಂಡದ್ದು ಬೆಳಗ್ಗೆ ಇಲ್ಲ, ಬೆಳಗ್ಗೆ ಕಂಡದ್ದು ರಾತ್ರಿ ಇಲ್ಲ. ನಮ್ಮಲ್ಲಿ ಆ ಥರ ಇದೆ.
ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶ್ರೀನಿವಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, KC ವೇಣುಗೋಪಾಲ್ ಅವರ ಒಂದು ಫೋನ್ ಕರೆಗೆ CM DCM ಮೆತ್ತಗಾಗಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂಥೇಳಿ. ಕುರ್ಚಿಗ ಕಚ್ಚಾಡ್ತಿದ್ದಾರೆ ಇಬ್ಬರು, ತಿಕ್ಕಾಟ ನಡೆಸ್ತಿದ್ದಾರೆ ಇಬ್ಬರು. ಇಂಥವ್ರು ಎದ್ದು ನಿಂತು ಎದೆ ಉಬ್ಬಿಸಿ ನಮ್ಮ ಕೈಯಲ್ಲಿ ಆಗಲ್ಲ, ನ್ಯಾಯ ಎಲ್ರಿಗೂ ಒಂದೇ ಅಂತ ಹೇಳೋದಕ್ಕೆ ಸಾಧ್ಯನಾ ಅಂಥೇಳಿ ಶ್ರೀನಿವಾಸ್? ಪ್ರೇಮ್, ಖಂಡಿತವಾಗ್ಲೂ ಇಲ್ಲ. ಯಾಕೆಂತಂದ್ರೆ ಎಲ್ಲರಿಗೂ ಗೊತ್ತಿರೋಂತ ವಿಚಾರ, ವೇಣುಗೋಪಾಲ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಎಷ್ಟು ಪ್ರಭಾವವಾಗಿದ್ದಾರೆ ಅನ್ನುವಂಥದ್ದು DCM ಮತ್ತೆ CM ಇಬ್ರಿಗೂ ಗೊತ್ತು. ಹೀಗಾಗಿ ಒಂದರ್ಥದಲ್ಲಿ ಕೇರಳ CM ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ CM ಮತ್ತೆ DCM ಅವರು ಆ ಕಟು ಟೀಕೆಗಳಿಂದ ಅವರನ್ನ ಟೀಕೆ ಮಾಡಿದ್ರು. ಯಾವಾಗ ವೇಣುಗೋಪಾಲ್ ಅವರು X ನಲ್ಲಿ ಟ್ವೀಟ್ ಅನ್ನ ಮಾಡಿದ್ರು, ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡೋದ್ರಲ್ಲಿ ತುಂಬಾ ಸಾಫ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. DK ಶಿವಕುಮಾರ್ ಅವರು ಮುಂದೆ ಹೆಜ್ಜೆ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ಅನೇಕ ಬಾರಿ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವರು ಸಲಹೆ ಕೊಡೋದಕ್ಕೆ ಅಧಿಕಾರ ಇದೆ, ಆ ಸಲಹೆನ ಸ್ವೀಕಾರ ಮಾಡ್ತೀನಿ ಅನ್ನುವಂತ ಮೂಲಕ ವೇಣುಗೋಪಾಲ್ ಅವರ ಅಧಿಕಾರ ಹಸ್ತಕ್ಷೇಪವನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಎಲ್ಲೋ ಒಂದ್ ಕಡೆ ಹೌದು, ನೀವು ಹೇಳಿದಾಗೆ ಕುರ್ಚಿ ಕಿತ್ತಾಟ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಒಂದ್ ವೇಳೆ ನಾವೇನಾದ್ರೂ ಅವ್ರ ಮಾತು ಕೇಳದೆ ಹೋದ್ರೆ ಮುಂದೆ ಸಮಸ್ಯೆ ಆಗ್ಬೋದು ಅನ್ನುವಂತಹ ಒಂದಿಷ್ಟು ಆ ಭಯ ಕೂಡ ಇಬ್ಬರು ನಾಯಕರಿಗಿರ್ಬೋದು. ಹಾಗಾಗಿ ಈ ರೀತಿಯಾದಂತಹ ವರ್ತನೆಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ಆ ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಏನಾದ್ರು ಸೂಚನೆ ಕೊಟ್ಟಿದೆ ಅನ್ನುವಂಥದ್ದು ಕೂಡ ಇಲ್ಲಿರುವಂತ ಪ್ರಶ್ನೆ. ಆದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ವೇಣುಗೋಪಾಲ್ ಅವರು ಒಂದು ಟ್ವೀಟ್ ಮಾಡಿದ ಬಳಿಕ ಈ ರೀತಿಯಾದಂತಹ ವಿದ್ಯಮಾನಗಳು ನಡೀತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ CM ಮತ್ತೆ DCM ಅವರು ಇಬ್ರು ಕೂಡ ಈ ವಿಚಾರದಲ್ಲಿ ಒಂದ್ ರೀತಿ ಸಾಫ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.